ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ಸಾವಿರಾರು ಭಕ್ತರು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನ ಕೈಗೊಳ್ಳುತ್ತಿದ್ದಾರೆ. ಕರ್ನಾಟಕದಿಂದ 1 ಕೋಟಿಗೂ ಹೆಚ್ಚು ಭಕ್ತರು ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ನಾನ ಕೈಗೊಂಡಿದ್ದು, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದಲೂ ಭಕ್ತರು ತ್ರಿವೇಣಿ ಸಂಗಮ ಸ್ನಾನಕ್ಕೆ ತೆರಳುತ್ತಿದ್ದಾರೆ. ಜನವರಿ 13ರಿಂದ ಪುಣ್ಯಸ್ನಾನ ಆರಂಭವಾಗಿದ್ದು, ಫೆಬ್ರವರಿ 12ರಂದು ಭರತ ಹುಣ್ಣಿಮೆ ನಿಮಿತ್ತ ನಡೆಯುವ ಸಾಧು ಸಾಯಿ ಸ್ನಾನದ ನಂತರ ಸಂಗಮದಲ್ಲಿ ಜನದಟ್ಟಣೆ ಕಡಿಮೆಯಾಗಿದ್ದು, ವಿಜಯಪುರ ಜಿಲ್ಲೆಯ ಗ್ರಾಮೀಣ ಭಾಗ ಹಾಗೂ ಬಾಗಲಕೋಟೆ ಜಿಲ್ಲೆಯ ವಿವಿಧೆಡೆಯಿಂದ ಭಕ್ತರು ಪುಣ್ಯಸ್ನಾನಕ್ಕೆ ತೆರಳುತ್ತಿದ್ದಾರೆ. ಈ ಕುರಿತು ಬಿಕೆ ನ್ಯೂಸ್ ಪ್ರಯಾಗ್ರಾಜ್ಯದಿಂದ ಪ್ರತ್ಯಕ್ಷ ವರದಿ ಮಾಡಿದೆ. ಟೆಂಟ್ಗಳ ರೂಪದಲ್ಲಿ ಭಕ್ತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿವಿಧೆಡೆ ಭಕ್ತರು ಮಠ ಮಾನೆಗಳಿಂದ ಉಚಿತ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವೈದ್ಯಕೀಯ ವ್ಯವಸ್ಥೆಗೂ ಉತ್ತಮವಾಗಿದೆ. ಉತ್ತರ ಕರ್ನಾಟಕದಿಂದ ತೆರಳು ಟ್ರಾಫಿಕ್ ಸಮಸ್ಯೆ ಆಗಿದ್ದು, ಹೊರತುಪಡಿಸಿ ಭಕ್ತರು ಯಾವುದೇ ಆತಂಕವಿಲ್ಲದೆ ಪುಣ್ಯಸ್ನಾನಕ್ಕೆ ಮಾಡಬಹುದಾಗಿದೆ. ಫೆಬ್ರವರಿ 26ರವರೆಗೂ ಪುಣ್ಯಸ್ನಾನ ನಡೆಯಲಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾನು ಎಲ್ಲಿದೆಯಪ್ಪ ಅಂತ ಒಂದು ಪ್ರಯಾಗ್ರಾಜ್ಯದಲ್ಲಿ ಒಂದು ಬೇರೆ ಪ್ರಸಾದವನ್ನ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ನೀವು ಯಾವ ರೀತಿಯಾದಂತಹ ಒಂದು ನದಿ ಪ್ರಯಾಗ್ರಾಜ್ಯದಲ್ಲಿ ನದಿ ಪಕ್ಕದಲ್ಲಿ ಇದೀನಿ. ನದಿ ಪಕ್ಕದಲ್ಲಿ ಸಾಕಷ್ಟು ಜನರು ಭಕ್ತರು ನದಿ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲರಿಂದ ಬಂದು ಇಲ್ಲಿ ನದಿ ಸ್ನಾನವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ನದಿ ಯಾವ ರೀತಿಯಿಂದ ಒಂದು ಸಂಪರ್ಕ ಹರಿತಾ ಇದೆ. ಅದೇ ನದಿಯಲ್ಲಿ ಪಕ್ಕದಲ್ಲಿ ಕೂಡ ಒಂದು ಸಾಕಷ್ಟು ಜನ ಒಂದು ಸ್ನಾನ ಮಾಡ್ತಾ ಇರುವುದು, ಅಲ್ಲಿ ಇಲ್ಲಿ ಇರುವಂತ ಪೊಲೀಸರು ಕೂಡ ಒಂದು ಒಳ್ಳೆಯ ಒಂದು ವ್ಯವಸ್ಥಿತ ಅಂತಂದ್ರೆ ಒಂದು ಯಾರು ಒಳಗ್ ಬಿಡ್ತಾ ಇಲ್ಲ, ಒಂದು ಬಾಜು ಒಂದು ವ್ಯವಸ್ಥಿತವಾಗಿ ಒಂದು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಜನ ನಮ್ಮ ಕರ್ನಾಟಕದಿಂದ ಕನ್ನಡಿಗರು ಬಂದಿದ್ದಾರೆ, ಅವರನ್ನ ಕೂಡ ಮಾತಾಡ್ತಾರೆ. ನಮಸ್ಕಾರ. ಎಲ್ಲಿಂದ ಬಂದಿದ್ದಾರೆ? ಎಲ್ಲ ಮಕ್ಕಳು ನಿರ್ಭಯವಾಗಿ ಪ್ರಯಾಗರಾಜ್ ಬರಬಹುದು. ಸರ್ಕಾರ ತುಂಬಾ ವ್ಯವಸ್ಥೆ ಮಾಡಿದೆ. ಶೌಚಾಲಯ ವ್ಯವಸ್ಥೆ ಇರ್ಬೋದು, ಹಾಸ್ಪಿಟಲ್ಗಳ ವ್ಯವಸ್ಥೆ ಇರ್ಬೋದು, ಅನ್ನ ಪ್ರಸಾದದ ವ್ಯವಸ್ಥೆ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜನರು ಯಾವ ಮಾತು ಕಿವಿ ಕೊಡಬೇಡಿ, ನಿರ್ಭಯವಾಗಿ ಬಂದು ಸ್ನಾನವನ್ನು ಮಾಡಿ ಇಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ಮಾಡಬೇಕು. ಪ್ರಯಾಗ ಸ್ನಾನ ಮಾಡೋದ್ರಿಂದ ಉತ್ತಮವಾದ ಬೆಳವಣಿಗೆ ಆಗುತ್ತದೆ. ಎಲ್ಲರೂ ಬಂದು ಬೇರೆ ಸ್ನಾನ ಮಾಡಬೇಕು. ಆನಂದ್ ಕಲ್ಮಡಿ ಅಂತ ಬಾಗಲಕೋಟದಿಂದ. आप कल उपवास कर रहे हैं क्या? हाँ, ये पूरा कुंभ तक रहेंगे। आप कहाँ से है सर? दिल्ली से है। आप ये होने के बाद फिर दिल्ली वापस जाएंगे। आप क्या क्या पूजा पाठ वगैरह है, क्या करते हैं? भस्म लगाता हूँ और पूजा करता हूँ, जाप करता हूँ। हर रोज का आपका क्या होता है पूजा पाठ वगैरह? ऐसा पूजा पाठ से गीता भागवत रामायण और गीता भागवत सब होता है। धन्यवाद। और आप दिल्ली में ही रहते हो? दिल्ली में भी आपका मठ वगैरह है वहाँ पे? हाँ जी, कहाँ पे है दिल्ली? सादरा। ಧನ್ಯವಾದ. ಬಂದಿದ್ರಿ ನೀವು ಇಲ್ಲಿ ಇದ್ರೊಳಗೆ ನದಿ ಒಳಗೆ ಸ್ನಾನ ಮಾಡಿದ್ರಿ, ತಮ್ಗ ಯಾವ ರೀತಿ ಖುಷಿ ಅನಿಸ್ತೈತಿ? ಹರೇ ಶ್ರೀನಿವಾಸ, ನಮಸ್ಕಾರ. ದೇವ್ರ ಅನುಗ್ರಹದಿಂದ, ಗುರುಗಳು ಶ್ರೀ ಸತ್ಯಾತ್ಮಕ ಸ್ವಾಮಿಗಳ ಅನುಗ್ರಹದಿಂದ, ನಮ್ಮ ತಾತ ಅವ್ರ ವೀಣಾ ಮಹಾರಾಜ್ ಶ್ರೀ ನಾದಯೋಗಿ ಪರ್ವತಿಕರ್ ಎಲ್ಲರ ಅನುಗ್ರಹದಿಂದ ತ್ರಿವೇಣಿ ಸಂಗಮ ಸ್ನಾನ ಬಹಳ ಭವ್ಯ ದಿವ್ಯಲಿಂದ ಬಹಳ ಸ್ನಾನ ಚಲೋ ಐತ್ರಿ. ಬಹಳ ಸಂತೋಷ ಆಯ್ತು. ಸರ್ಕಾರದಿಂದ ಇಲ್ಲಿ ವ್ಯವಸ್ಥೆ ಭಾಳ ಚಲೋ ಅದ. ನಾ ಎಲ್ಲಾರಿಗೆ ಪ್ರಾರ್ಥಿಸ್ತೀನಿ, ನೀವು ಎಲ್ಲಾರು ಇಲ್ಲಿ ಖಂಡಿತ ಬರಬೇಕು. ಈ ಅನುಭವದ ಏನ್ ಹ್ಯಾಪಿನೆಸ್ ಅದ, ಏನ್ ಸಂತೋಷ ಖುಷಿ ಅದ, ನಾನು ನೀವೆಲ್ಲರ ಅನುಭವ ಇದು ಪಡಿಸ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಗವರ್ಮೆಂಟ್ ಥ್ಯಾಂಕ್ ಯು ನ್ಯೂಸ್, ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಬರುವಾಗ ಯಾವ ರೀತಿ ಬಂದ್ರಿ? ನಾವು ಡೈರೆಕ್ಟ್ ಫ್ಲೈಟ್ ತಗೊಂಡ್ ಬಂದ್ಬಿಟ್ಟಿವಿ ಹಾ. ಹೈದ್ರಾಬಾದ್ ಪ್ರಯಾಗ್ರಾಜ್. ಮತ್ತ ಇಲ್ಲಿ ಜನಗಳು ಎಲ್ಲಾರು ಬಹಳ ಕೋಆಪರೇಟ್ ಮಾಡ್ಯಾರ್ರಿ. ಪ್ರಯಾಗ್ರಾಜ್ ಜನಗಳಿಗೆ ಒಂದ್ ಖರೆ ಹ್ಯಾಟ್ಸ್ ಆಫ್. ಅವ್ರು ನಮ್ಗೆ ಬಹಳ ಕೋಆಪರೇಟ್ ಮಾಡ್ಯಾರ. ಇಲ್ಲಿ ಎಲ್ಲಾರಿ ವ್ಯವಸ್ಥಾ ಇರ್ಕೊಳಿಕ್ ವ್ಯವಸ್ಥಾ ಮತ್ತ ಏರ್ಪೋರ್ಟ್ ಲಿಂದ ನಮ್ಗೆ ಡ್ರೈವರ್ ಅವ್ರನ್ನು ಒಳ್ಳೆ ಸಿಕ್ರು, ಕರೆಕ್ಟ್ ಹಾದಿಲಿಂದ ನಮ್ಗೆ ಕರ್ಕೊಂಡ್ ಬಂದಾರ. ಅಂಡ್ ಎಲ್ಲಾ ಊಟದೆಲ್ಲಾನು ವ್ಯವಸ್ಥಾ ಭಾಳ ಚಲೋ ಮಾಡ್ಯಾರ. ಮಠನಾಗ್ನು ವ್ಯವಸ್ಥಾ ಭಾಳ ಚಲೋ ಆಗೈತ್. ಪಲಿಮಾರ್ ಮಠ ವ್ಯವಸ್ಥಾ ಭಾಳ ಚಲೋ ಆಯ್ತು. ಸೊ ಎಲ್ಲಾ ರೀತಿಲಿಂದ ಅನುಕೂಲ ಅದ. ಏನ್ ಭಯ ಪಡೋದ್ ಅವಸರ ಇಲ್ಲ. ನಾವೇ ಜನರು ಒಬ್ರೊಬ್ರಿಗೆ ಸಹಾಯ ಮಾಡ್ಕೋತ ಇದು ಅನುಭವಿಸನ್ ಖುಷಿ. ಇದು ಎಲ್ಲಿಂದ ಬಂದಿರಿ ಮೇಡಮ್? ನಾವು ಹೈದ್ರಾಬಾದ್ ದಿಂದ ಬಂದೀವಿ. ನನ್ನ ಹೆಸರು ಅನುಪಮಾ ತುಪ್ಪ ಸಕ್ರಿ. ಎಲ್ಲಿ ಯಾವ ಊರು ನಿಮ್ದು? ಹೈದ್ರಾಬಾದ್? ನಮ್ದು ಖರೆ ನಾವು ತುಪ್ಪ ಸಕ್ರಿ ನಾವು ಸುರಪುರದವ್ರು, ನಿಯರ್ ಗುಲ್ಬರ್ಗ. ಗುಲ್ಬರ್ಗ. ಸರಿ. ಹರೇ ಶ್ರೀನಿವಾಸ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂ ಚಿದ ಮನೋರಥಾಃ. ಹರೇ ಶ್ರೀನಿವಾಸ. ಇವತ್ತು ನಾವು ಇಲ್ಲಿ ಈ ಶುಭ ಕ್ಷೇತ್ರ ತ್ರಿವೇಣಿ ಸಂಗಮ ಪ್ರಯಾಗರಾಜ ಭವ್ಯ ದಿವ್ಯ ಅಲೌಕಿಕ ಜಗದಾಗ ಬಂದೀವಿ. ಬಹಳ ಅದ್ಭುತ. ಇಲ್ಲಿ ದರ್ಶನ ಆಯಿತು, ಸ್ನಾನ ಆಯಿತು. ಪಳಿಮಾರ್ ಮಠ ಸ್ವಾಮಿಗಳು ಇಲ್ಲಿ ಇಳ್ಕೊಂಡಾರ. ತೀರ್ಥ ಪ್ರಸಾದ ವ್ಯವಸ್ಥೆ ಎಲ್ಲರಿಗೆ ಇದೆ. ಇಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಮಿಷನ್ ಈ ಸೆಂಟರಿಗೆ ಬಂದೀವಿ. ಇಲ್ಲಿ ಒಂದು ದೊಡ್ಡ ಛತ್ರ ಅದ. ಸೊ ಇಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಭಾಳ ಸುವ್ಯವಸ್ಥಿತ ಅದ. ಇಲ್ಲಿ ಸರ್, ನದಿ ಒಳಗೆ ಸ್ನಾನ ಮಾಡಕ್ ಹೋಗೋದಾಗ ಯಾವ ರೀತಿ ನಿಮ್ಗೆ ತ್ರಾಸ ಆಯ್ತು? ನದಿ ಒಳಗೆ ಸ್ನಾನ ಮಾಡ್ಲಿಕ್ಕೆ ಒಂದು ಚೂರ್ನು ತ್ರಾಸಿಲ್ಲ. ಓಕೆ, ಅಗದಿ ಹತ್ರ ತನಕ ಕರ್ಕೊಂಡು ಹೋಗ್ತಾರ. ಗಾಡಿಗಳು ಇದೆ. ಇಲ್ಲಿ ವ್ಯವಸ್ಥೆ ಬಹಳ ಸುನಿಶ್ಚಿತ ಆಗಿದೆ. ಸ್ವಲ್ಪ ನಡಿಬೇಕು ಅಷ್ಟೇ, 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ನಡಿಬೇಕು. ನದಿ ಒಳಗೂ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಿಂತಿದ್ದಾರೆ. ಸೊ ಅದರಿಂದ ನಿಮಗೆ ಭಯ ಪಡೋದು ಏನು ಇಲ್ಲ. ಯಾರೇ ಬಂದ್ರೂ ನಿಶ್ಚಿಂತವಾಗಿ ಸಂಗಮದಾಗ ಸ್ನಾನ ಮಾಡಬಹುದು. ನಿಮ್ಗೆ ಇಲ್ಲಿ ಬರ್ಬೇಕಂತೇಳಿ ಅನಿಸ್ತು? ಯಾರಾದ್ರೂ ಒತ್ತಾಯ ಬಂದ್ರೆ? ಇದು ಶ್ರೀ ರಾಘವೇಂದ್ರ ಸ್ವಾಮಿ ಮಿಷನ್ ಇದು ಶುರು ಮಾಡಿದ್ದು ನಮ್ದು ಮನಿಯವ್ರು ಇದಾರೆ, ಅನುಪಮಾ ತುಪ್ಸಕ್ರಿ ಅಂತ. ಅವರು ದಾದಾಜಿ ಏನಂತೀವಿ ನಾವು, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಶ್ರೀ ಪರ್ವತಿಕರ್ ಅವರು. ಓಕೆ, ವೀಣಾ ಮಹಾರಾಜ್ ಅಂತ ಅವರು ಬಹಳ ಫೇಮಸ್, ದತ್ತಾತ್ರೇಯ ಪರ್ವತಿಕರ್ ಅಂತ. ಸೊ ಈ ರಾಘವೇಂದ್ರ ಸ್ವಾಮಿ ಮಿಷನ್ ಶುರು ಮಾಡಿದೆ ಅವರು. ಅಂಡ್ ಅದರ್ಲಿಂದ ಇದು ಪ್ರತಿ ಮೇಳ ಒಳಗ ಇದೇ ಬಾರಿ ಒಂದು ಕುಂಭ ಮೇಳ ಅಂತಲ್ಲ, ಪ್ರತಿ ವರ್ಷ ಆಗೋದು, 6 ವರ್ಷಕ್ಕೆ ಆಗೋದು, 12 ವರ್ಷಕ್ಕೆ ಆಗೋದು, ಯಾವಾಗ್ಲೂ ಅವ್ರದ್ದು ಒಂದು ಛತ್ರ ಇಲ್ಲಿ ಗವರ್ಮೆಂಟ್ ನಿಂದಿರ್ತದೆ. ಅದಕ್ಕೆ ಅವರೇ ನಮಗೆ ಪ್ರೇರಣೆ ಮಾಡಿದ್ರು, ನೀವು ಬರ್ರಿ, ಇದು ಇನ್ನ ಮುಂದುವರ್ಸ್ರಿ. ನಮ್ಮಂತ ಯಾರು ಸೌತ್ ಒಳಗೆ ಇರ್ತಾರೆ ಅವರಿಗೂ ಒಂದು ಸುವ್ಯವಸ್ಥೆ ಆಗೋದು ಇದು ಒಂದು ಜಾಗ ಅದ. ಸೊ ಆರಾಮಾಗಿ ಇಲ್ಲಿ ಇಳ್ಕೋಬಹುದು, ಭಯ ಪಡೋದು ಏನಿಲ್ಲ. ಅದಕ್ಕೆ ಇಲ್ಲಿ ಬಂದು ನಿಮ್ದು ಇನ್ನ ಜ್ಞಾನ ಭಕ್ತಿ ವೈರಾಗ್ಯ ಇದ್ರೊಳಗೆ ಇನ್ನ ಮುಂದೆ ನೀವು ಒರಿಬೇಕು ಅಂತ ಪ್ರಾರ್ಥನೆ. ಇನ್ನೂ ಬರ್ತಕ್ಕಂತ ಜನರಿಗೆ, ಕುಂಭಮೇಳಕ್ಕೆ ಭಾಗವಹಿಸುವಂತ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇನ್ನ ಯಾರಿಗೆ ಬರ್ಬೇಕಾಗ್ಯದ ಅವ್ರು ಅವಶ್ಯವಾಗಿ ಪ್ರಯತ್ನ ಮಾಡಬೇಕು. ಆಗ್ಲಿಲ್ಲ ಏನೋ ಕಾರಣವಶಲಿಂದ ಅಂದ್ರೂ ಏನು ಅನ್ಕೋಬಾರ್ದು. ಸ್ವಾಮಿಗಳು ಮಂತ್ರ ಕೊಟ್ಟೇ ಇದ್ದಾರೆ. ನೀವು ದಿವಸ ಸ್ನಾನ ಮಾಡಮನ್ನು ಆ ಮಂತ್ರ ಹೇಳ್ಬಹುದು. ಪ್ರಯಾಗ ಕ್ಷೇತ್ರ ಮಾಡಿದಷ್ಟು ಪುಣ್ಯ ಬರೀ ಬರ್ತದೆ. ಆದ್ರೆ ಪ್ರಯತ್ನ ಮಾಡ್ರಿ, ಬರ್ರಿ, ಇಲ್ಲೆಲ್ಲ ವ್ಯವಸ್ಥೆ ಚಲೋ ಇದೆ. ಅಲ್ಲ, ಈಗ ಇವೆಲ್ಲ ಡೇಟ್ ಮುಗಿದಿಂದ ಕೂಡ ಬಂದು ಸ್ನಾನ ಮಾಡ್ಕೊಂಡು ಇದು ಬರೀ 26 ತನಕನೇ ಅದ. ಇದು 12ನೇ ತಾರೀಕು ಇದು ಪೂರ್ಣಿಮಾದ ಒಂದು ಆಗ್ತದೆ. ಇದಾದ್ಮೇಲೆ ಲಾಸ್ಟ್ ಶಿವರಾತ್ರಿ ಬರ್ತದೆ 26ನೇ ತಾರೀಕು. ಸೊ 26ನೇ ತಾರೀಕು ಆದ್ಮೇಲೆ ಕುಂಭಮೇಳ ಆಗೋಗ್ತದೆ. ಆಮೇಲೆ ನೀವು ಪ್ರಯಾಗ ಕ್ಷೇತ್ರಕ್ಕೆ ಬಂದು ಸಂಗಮ ಸ್ನಾನ ಮಾಡ್ಬೋದು. ಆಗ್ಲಿ ಇದು ಏನು ಕುಂಭಮೇಳದ ಏನು ವಿಶೇಷ ಅದ, ಅದು ಇವತ್ತು 26 ಫೆಬ್ರವರಿಗೆ ಮುಗಿದೋಗ್ತದೆ. ತಮ್ಮ ಹೆಸರು? ತುಪ್ಪಸಕ್ರಿ ರಾಜೀವಾಚಾರ್. ನಾವು ಭಾಗ್ಯನಗರ ಹೈದರಾಬಾದ್ಲಿಂದ ಬಂದೀವಿ. ತಾವೇನ್ ಮಾಡ್ಕೊಂಡಿದ್ದೀವಿ? ನಾವು ನಮ್ದು ಸ್ವಂತ ಬಿಸ್ನೆಸ್ ಇದೆ, HR ಕನ್ಸಲ್ಟಿಂಗ್, ಹ್ಯೂಮನ್ ರಿಸೋರ್ಸ್ ಕನ್ಸಲ್ಟಿಂಗ್ ಮಾಡ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.